ತಿಂತಣಿಗೆಯ ಮೌನೇಶ್ವರರ ಒಂದು ಪವಾಡವನ್ನು ನೀವು ಕೇಳಬೇಕಾಗುತ್ತೆ. ಕೃಷ್ಣಾ ನದಿಯ ಪಕ್ಕದಲ್ಲಿ ಗುರು ಶಿಷ್ಯರು ಧ್ಯಾನಕ್ಕೆ ಕೂತ್ಕೊಳ್ಳುತ್ತಾರೆ. ಅವಾಗ ಶಿಷ್ಯ ಅನ್ನುತ್ತಾನ ಗುರುವಿಗೆ, ಗುರುದೇವ, ನಮ್ಮ ಧ್ಯಾನಕ್ಕೆ ಈ ನೀರಿನ ಆರ್ಭಟದ ಭಂಗೆ ನಮಗೆ ಜಾಸ್ತಿ ಆಗುತ್ತಿದೆ, ನಾವು ಬ್ಯಾರೆ ಕಡೆಗೆ ಹೋಗೋಣ ನಡಿ ಅಂತ ಶಿಷ್ಯ ಗುರುವಿಗೆ ಅನ್ನುತ್ತಾನೆ. ಅವಾಗ ಮೌನೇಶ್ವರರು ಒಂದು ಮಾತು ಹೇಳುತ್ತಾರೆ ಶಿಷ್ಯಗೆ, ಬ್ಯಾಡ ತಡಿ ಗಂಗಪ್ಪಯ್ಯ, ನಾನು ಗಂಗೆ ಮಾತೆಗೆ ನಾನು ಹೇಳುತ್ತೀನಿ ಅನ್ನುತ್ತಾನೆ. ಅವಾಗ ಮೌನೇಶ್ವರರು ಗಂಗಾ ಮಾತೆಗೆ ಒಂದು ಮಾತು ಅನ್ನುತ್ತಾರೆ, ಗಂಗೆ ಮಾತೆ, ಮುಂದೆ ನಾನು ಇಲ್ಲೇ ನೆಲೆಗೊಳ್ಳಲಿದ್ದೀನಿ, ನಿನ್ನ ಅಬ್ಬರದ ಶಬ್ದವನ್ನು ನಮಗೆ ಕಿವಿಗೆ ಬರಲಾರದಂಗ ನೀನು ನೋಡಿಕೊಳ್ಳಬೇಕು ಅಂದ ಬಳಿಕ ಆ ಗಂಗಾ ಮಾತೆಯ ಶಬ್ದ ಮೌನವಾಗಿ ಬಿಡು. ರಭಸದಿ ಹರಿಯುವ ಕೃಷ್ಣೆಗೆ ಮೌನೇಶ ಶಾಂತದಿ ಸಾಗೆಂದು ಗಂಗಮ್ಮ ತಾಯಿಗೆ ಕರೆದು ಹೇಳಿದ ಮೌನೇಶ್ವರನಂದು. ಗಂಗಪ್ಪಯ್ಯನ ಜೊತೆ ಮಾತಾಡಿದ ಆ ಸ್ಥಳದಲ್ಲಿಂದು ಇವನ ನುಡಿಯಂತೆ ಇಂದಿಗೂ ಕೃಷ್ಣೆ ಮೌನವೇ